ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ನೌಕರರ ವೃಂದ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ವತಿಯಿಂದ ಬಂಗಾರಪೇಟೆ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಸುಮಾರು 7 ವೃಂದ ಸಂಘಗಳಾದಂಥ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ, ಬಿಲ್ ಕಲೆಕ್ಟರ್ಗಳ ಮತ್ತು ನೌಕರರ ಸಂಘ, ಜಲಗಾರರು ಮತ್ತು ನೀರುಗಂಟಿಗಳ ಸಂಘ, ಎಲ್ಲ ಕಂಪ್ಯೂಟರ್ ಆಪರೇಟರ್ಗಳ ಸಂಘ, ಅಟೆಂಡರ್ಗಳು ಮತ್ತು ಸ್ವಚ್ಛತಾಗಾರರ ಸಂಘ, ಹೀಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಎಲ್ಲ ವೃಂದ ಸಂಘಗಳಿಂದ ಒಟ್ಟಿಗೆ ನಾವು ದಿನಾಂಕ 4/10/2024 ಶುಕ್ರವಾರದಿಂದ ಫ್ರೀಡಮ್ ಪಾರ್ಕಲ್ಲಿ ಅನಿರ್ದಿಷ್ಟಾವಧಿ ಸ್ಟ್ರೈಕನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ರಾಜ್ಯ ಸಂಘದಿಂದ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಕರೆ ಕೊಡಲಿಕ್ಕೆ ನಮಗೆ ಆದೇಶ ಬಂದಿದೆ. ಹಾಗಾಗಿ ಈ ದಿನ ಪೂರ್ವಭಾವಿಯಾಗಿ ನಮ್ಮ ಎಲ್ಲ ಈ ವೃಂದ ಸಂಘಗಳ ಪದಾಧಿಕಾರಿಗಳನ್ನು ಸಭೆ ಸೇರಿ ಯಾವ ರೀತಿ ನಾವು ಆ ಹೋರಾಟಕ್ಕೆ ಸಜ್ಜಾಗಬೇಕು ಮತ್ತು ಯಾವ ರೀತಿ ಅದನ್ನು ನಾವು ಪೂರ್ವಭಾವಿಯಾಗಿ ನಿರ್ಧಾರ ಮಾಡ್ಕೊಬೇಕಂತ ಚರ್ಚೆ ಮಾಡಿದ್ವಿ. ಅದರ ಜೊತೆಗೆ ಈ ಒಂದು ಹೋರಾಟದ ರೂಪುರೇಷೆಗೆ ಸಂಬಂಧಪಟ್ಟಂಗೆ ನಮ್ಮ ಎಲ್ಲ RDPR ನೌಕರರು ಮತ್ತು ಸದಸ್ಯರ ಒಕ್ಕೂಟಗಳಿಂದ ಏನೇನು ಬೇಡಿಕೆಗಳಿದೆ ಅದನ್ನು ಸರ್ಕಾರದ ಗಮನಕ್ಕೆ ತರುವಂಥ ಉದ್ದೇಶದಿಂದ ಈ ಒಂದು ಮೆಮೊರಂಡಮ್ನ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಈ ದಿನ ನಾವು ಸಲ್ಲಿಸ್ತಾ ಇದ್ದೀವಿ. ಈ ಒಂದು ಮೆಮೊರಂಡಮ್ನ ಸಾಹೇಬರು ಸರ್ಕಾರಕ್ಕೆ ಸಲ್ಲಿಸೋದ್ರ ಮುಖಾಂತರ ನಮ್ಮ ಎಲ್ಲ ನೌಕರರ ಬೇಡಿಕೆಗಳು ಏನಿದೆ ಅನ್ನೋವಂಥದ್ದು ಸರ್ಕಾರದ ಮಟ್ಟಕ್ಕೆ ಗಮನಕ್ಕೆ ತಗೊಂಡ್ಬರ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಏನಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ನಮಗೆ ಹೈಯರ್ ನಮ್ಮ ಡಿಪಾರ್ಟ್ಮೆಂಟಿಂದ ಆಗುವಂಥ ಆದೇಶಗಳು ನಮ್ಮ ಗ್ರಾಮಗಳ ಮಟ್ಟದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ತುಂಬ ಕಷ್ಟ ಸಾಧ್ಯ ಆಗ್ತಿದೆ. ಮೊದಲನೇದಾಗಿ NREGಯನ್ನು ಟಾರ್ಗೆಟ್ ಓರಿಯೆಂಟೆಡ್ ಸ್ಕೀಮ್ ಆಗಿ ನಮಗೆ ಕನ್ವರ್ಟ್ ಮಾಡಿದೆ. ಇದು ಗುರಿ ಆಧಾರಿತವಾಗಿ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಾಗಿ ಇದು ಬೇಡಿಕೆ ಆಧಾರಿತವಾಗಿ ನಾವು ಆಯೋಜನೆ ಮಾಡಬೇಕಂತ ಒಂದು ಯೋಜನೆ, ಬಟ್ ಇದು ನಮಗೆ ಟಾರ್ಗೆಟನ್ನು ಕೊಟ್ಟು ಟಾರ್ಗೆಟ್ ಮುಖಾಂತರ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಲಿ ಅಂತ ಕೊಟ್ಟಿದ್ದಾರೆ. ಅವೈಜ್ಞಾನಿಕವಾದಂಥ ಕೆಲವು ಆದೇಶಗಳನ್ನು ನಮ್ಮ ಮೇಲಧಿಕಾರಿಗಳು ಮತ್ತು ಇಲಾಖೆ ಒಂದು ನಿರ್ಧಾರದಿಂದ ನಮಗೆ ತಳಮಟ್ಟದಲ್ಲಿ ಕೆಲಸ ಮಾಡಲಿಕ್ಕೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಕಷ್ಟ ಸಾಧ್ಯ ಆಗ್ತಿದೆ. ಮತ್ತು ಸುಮಾರು ವರ್ಷಗಳಿಂದ ಹಲವಾರು ವರ್ಷಗಳಿಂದ ಏನು ಪ್ರಮೋಷನ್ಸ್ ಆಗುವಂಥ ಒಂದು ಪ್ರಕ್ರಿಯೆಗಳನ್ನು ಎನೆಗುದಿಗೆ ಬಿದ್ದಿದೆ. ಸುಮಾರು 6-7 ವರ್ಷಗಳಿಂದ ಯಾವುದೇ ಥರದ ಪ್ರಮೋಷನ್ಗಳು ನಮ್ಮ ಇಲಾಖೆಗಳಲ್ಲಿ ಸುಸೂತ್ರವಾಗಿ ಆಗ್ತಿಲ್ಲ. ಅದಕ್ಕೆ ಏನೋ ಒಂದು ಕಾನೂನು ಇಟ್ಕೊಂಡು ಮುಂದಕ್ಕೆ ಹಾಕ್ಕೊಂಡು ಬರ್ತಿದ್ದಾರೆ. ಹೀಗಾಗಿ ಹಲವಾರು ಬೇಡಿಕೆಗಳನ್ನು ನಾವು ಅದಾದಮೇಲೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಏನು ಗ್ರಾಮ ಸಭೆಗಳನ್ನು ಆಯೋಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರ ನೇತೃತ್ವದಲ್ಲಿ ಈ 15 ಇಲಾಖೆಗಳಂಥ 23 ಇಲಾಖೆ ಅಧಿಕಾರಿಗಳು ಆ ಒಂದು ಗ್ರಾಮ ಸಭೆಗಳಿಗೆ ಹಾಜರಾಗ್ತಿಲ್ಲ. ಹಾಜರಾಗಿರೋದ್ರಿಂದ ನಾವು ಅವ್ರ ಮೇಲೆ ಯಾವುದೇ ಥರದ ಒತ್ತಡವನ್ನು ತಗೊಂಬರೋಕ್ಕಾಗ್ತಿಲ್ಲ. ಹಾಗಾಗಿ ನಮ್ಮ ಒಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಯನ್ನು ಬಿ ಗ್ರೂಪ್ ಮಾಡಬೇಕಂತ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಂಥ ಸಮಯದಲ್ಲಿ ಕೇವಲ 1500 ಪೋಸ್ಟ್ಗಳನ್ನು ಮಾತ್ರ ಬಿ ಗ್ರೂಪ್ ಮಾಡಿ ಉಳಿಕೆ PDOಗಳನ್ನು ಹಾಗೆ PDOಗಳಿಗೆ ಸಿ ಗ್ರೂಪಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಎಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಒಟ್ಟಾರೆಯಾಗಿ ಒಂದೇ ದೃಷ್ಟಿಕೋನದಲ್ಲಿ ಸರ್ಕಾರ ಪರಿಗಣನೆ ಮಾಡಬೇಕು, ಎಲ್ಲರಿಗೂ ಬಿ ಗ್ರೂಪ್ ಕೊಡಬೇಕು ಅನ್ನೋದು ನಮ್ಮ ಈ ಒಂದು ಹೋರಾಟದ ಉದ್ದೇಶ ಆಗಿರುತ್ತೆ. ಏನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆ ಅಧಿಕಾರಿಗಳು ಮತ್ತು ನೌಕರರ ಎಲ್ಲ ವೃಂದ ಸಂಘಗಳು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ನೇತೃತ್ವದಲ್ಲಿ ಇವತ್ತು ಒಂದು ಮನವಿಯನ್ನು ಕೊಡ್ತಾ ಇದ್ದಾರೆ. ಅವ್ರದ್ದು ವಿವಿಧ ಬೇಡಿಕೆಗಳು ಇಷ್ಟೊತ್ತು ಹೇಳಿದ್ರು PDO ಸಂಘದ ಪದಾಧಿಕಾರಿಗಳು. ಅದನ್ನು ನಾವು ಜಿಲ್ಲಾ ಪಂಚಾಯತಿ ಮತ್ತು ಸರ್ಕಾರದ ಗಮನಕ್ಕೆ ತಂದು ಹಂತವಾಗಿ ಅವರ ಬೇಡಿಕೆಗಳೇನಿದ್ದವು ಅದನ್ನು ಸರ್ಕಾರದ ಗಮನಕ್ಕೆ ಮತ್ತು ಜಿಲ್ಲಾ ಪಂಚಾಯತ್ ಮೇಲಧಿಕಾರಿಗಳ ಗಮನಕ್ಕೆ ತರಬೇಕು.